ಮಳೆ ಬಂದ್ರೆ ನಾವು ಮಲ್ಕೊಳ್ಳೋಕೆ ಕೂಡ ಆಗಲ್ಲ ಸರ್. ಅಷ್ಟು ಸೋರುತ್ತೆ ಸರ್ ನಮ್ಮ ಮನೆ. ಸರಿಮ್ಮ, ಆಯ್ತು. ಒಂದು ವಿಷಯ ನನ್ನ ಕಡೆ ಸ್ವಲ್ಪ ಸಹಾಯ ಮಾಡ್ತೀನಿ. ಪಿಡಿಒ ಕಡೆಯಿಂದ ಶಿವ ಇಲ್ಲಿ ಇವ್ರ ಕಡೆಯಿಂದ ನಾನು ಅದನ್ನು ಬಂದು ವ್ಯವಸ್ಥೆ ಮಾಡ್ಕೊಡ್ತೀನಿ. ಆಗ್ಬೋದಾ? ಓಕೆ, ಅಲ್ಲಿ ಬಂದು ಇವರೇ ಬಂದು ನೆಕ್ಸ್ಟ್ ವೀಕಲ್ಲಿ ನನಗೆ ಅದು ಸಿಮೆಂಟ್ ಎಲ್ಲ ಹಾಕಿದ ಮೇಲೆ ಇದು ಮಾಡ್ಕೊಡ್ತೀನಿ. ನನ್ನ ಕಡೆ ಸ್ವಲ್ಪ ಸಹಾಯ ಮಾಡ್ತೀನಿ. ಓಕೆನಾ? ಅದ್ಯಾಕೆ ಅಳ್ತಿ ಯಾಕೆ ಸರ್? ಅಂದ್ರೆ ತುಂಬಾ ದುಃಖ ಸರ್. ಅಂದ್ರೆ ಇಷ್ಟು ಸಿಚುವೇಶನ್ ಅಲ್ಲಿ ನಾವು ಮಳೆ ಬಂದ್ರೆ ಕೂಡ ಮಲ್ಕಾಗಲ್ಲ ಸರ್. ಮಳೆ ತುಂಬಾ ಸೋರುತ್ತೆ ಸರ್. ಏಮ್ಮ ಹಿಂದೇನು? ನಮ್ಮಪ್ಪ ಒಬ್ಬ ಫಾರ್ಮರು, 3 ಹೆಣ್ಮಕ್ಳನ್ನ ಸಾಕ್ಬೇಕು. ನಮ್ಮಪ್ಪ ಒಬ್ಬ ಫಾರ್ಮರು, 3 ಹೆಣ್ಮಕ್ಳನ್ನ. ನಾನು MSc ಕಂಪ್ಯೂಟರ್ ಸೈನ್ಸ್ ಮಾಡ್ತೀನಿ ಬೆಂಗಳೂರಲ್ಲಿ. ಸೊ ನಂಗೆ ಬರ್ತಿರೋ ಸ್ಕಾಲರ್ಶಿಪ್ ಸಾಕಾಗ್ತಿಲ್ಲ. ಫೀಸ್ ಎಲ್ಲ ಪೇ ಮಾಡೋಕ್ಕೆ ಕೊಡಬೇಕು. ಹೌದಾ? ಚೆನ್ನಾಗಿ ಓದ್ತಿದ್ಯಾ? ಅಪ್ಪ ಏನು ಮಾಡ್ತಾರೆ? ಫಾರ್ಮರ್ಸ್. ಎಲ್ಲಿ? ಯಾವೂರಲ್ಲಿ? ಇದೇ ಊರು ನಮ್ಮ ಮಲ್ಲ ಕಡೆದಲ್ಲ. ನಾವು 3 ಹೆಣ್ಮಕ್ಳು. ನಮ್ಮ ಅಕ್ಕವರೆಲ್ಲ ಫುಲ್ಲು ತಿಮ್ಮಾಪುರ ವಿಲೇಜ್ ತಾನೆ? ನಾವಿರೋದಿಲ್ಲ ಸರ್. ಹೌದಾ? ಬಟ್ ಎಲ್ಲ ಇರೋದು ಅಲ್ಲೇ ತಾನೆ? ನೀವು ಸ್ಕಾಲರ್ಶಿಪ್ ಬರುತ್ತೆ, ಬಟ್ ನಮ್ಗೆ ಅದು ಸೆಮ್ ಎಕ್ಸಾಮ್ಗೆ ಸೇರೋಗುತ್ತೆ ಸರ್. ಅದು ಓಕೆ. ಎಲ್ಲೋ ಇಂದ ನಿನ್ನ ಮನೆಗಿದೆ, ಮನೆಗೆ ಮಾಡ್ಕೊಂಡು ರೆಡಿ ಮಾಡ್ಕೋ. ಇವರು ನೆಕ್ಸ್ಟ್ ವೀಕಲ್ಲಿ ನಾನು ಇದು ಮಾಡ್ಕೊಡ್ತೀನಿ. ಓಕೆನಾ? ಇನ್ನೊಂದು ಕೊಡ. ನೀನು ನಾನು ಕೊಡ್ತೀನಿ ಫೀಸ್ ಕರೆಕ್ಟಾಗಿ ಯೂಸ್ ಮಾಡ್ಕೊಂತಾನೆ ಸರ್. ನಮ್ಗೆ ಸಾಕಾಗಲ್ಲ ಅಂತಾನೆ ಸರ್ ನಿಮ್ಮ ಹತ್ರ ಬಂದಿರೋದು. ಅದು ನಾನು ಕೊಡ್ತೀನಿ. ನೀನು ಚೆನ್ನಾಗಿ ಓದ್ತಿದ್ದಾನೆ. ಬೇಕಾದ್ರೆ ಅವ್ರನ್ನ ಕೇಳಿ ಸರ್. ಯಾರು ಅವ್ರ ಸರ್? ಜನಸ್ಪಂದಮಂತ ಕಾಣು ಮೂವೆ. ಚೆನ್ನಾಗಿ ಓದ್ತಿ ಮಗರ? ಚೆನ್ನಾಗಿ ಓದ್ತೀಯಾ? ಸರ್ ನಾನು MSc ನಿನಗೆ ಅದೆಲ್ಲ ಬೇಡ. ಚೆನ್ನಾಗಿ ಓದ್ತೀಯಾ? ನೆಕ್ಸ್ಟ್ ಇಯರ್ ನಾನು ಕಟ್ತೀನಿ. ಚೆನ್ನಾಗಿ ಓದ್ಕೊಂಬತ್ತೀಯಾ? ಫೈನಲ್ ಇಯರ್ ಸರ್. ಫೈನಲ್ ಇಯರಾ? ಚೆನ್ನಾಗಿ ಮುಗಿಸು. ನೆಕ್ಸ್ಟ್ ಯಾವ ಜಾಬ್ ಮಾಡ್ತೀಯ? ಯಾವ ಇದು ಮಾಡ್ತೀವಿ? CPHD. ನೆಕ್ಸ್ಟ್ ಜಾಬ್ ಟ್ರೈ ಮಾಡ್ತೀಯಾ? ಇಲ್ಲ ಸರ್, PhD ಮಾಡ್ತೀಯಾ? ಈ ಸಿಚುವೇಶನ್ ಹೆಂಗೆ ಮಾಡ್ತೀಯಮ್ಮ? ಮಾಡ್ಬೇಕು ಸರ್. ಸ್ಕಾಲರ್ಶಿಪ್ಸ್ ಅವೆಲ್ಲ ಇರುತ್ತೆ. ಓಕೆ. ನೀನು ನಾಳೆ ನೆಕ್ಸ್ಟ್ ವೀಕು ಇದು ಮಾಡಿಕೊಡ್ತೀನಿ. ನೀನು 10,000 ರೂಪಾಯಿ ಯೂಸ್ ಮಾಡ್ಕೋ. ಪಂಚಾಯತಿ ಕಡೆಯಿಂದ ನಾನು ಇದು ಮಾಡ್ಕೊಡ್ತೀನಿ. ಏನು ಬಿಲ್ಡಿಂಗ್ ರೆಡಿ ಮಾಡ್ಕೊಡ್ತೀನಿ. ಆಗ್ಬೋದಾ? ಓಕೆ. ಚೆನ್ನಾಗಿ ಓದಿ ಒಳ್ಳೆ ತರಬೇಕು ಮುಳ್ಬಾಗಿಲಿಗೆ. ನಾನು PSW ಸರ್ ಮಾಡ್ತಿರೋದು, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್. ಹೌದಲ್ಲ? ನಾನು ನೋಡಿದೆ ಕಾಲೇಜಲ್ಲಿ. ಸರ್ ನೋಡಿದ್ದೀನಿ. ನೋಡಿದಲ್ಲ? ಓಕೆ. ಅಂದ್ರೆ ಅಲ್ಲಿ ಹೇಳ್ಕೊಳಕ್ ಆಗ್ಲಿಲ್ಲ. ಇಂಥ ಆಪರ್ಚುನಿಟಿ ಬಂದ ಮೇಲೆ ಯೂಸ್ ಮಾಡ್ಕೋಬೇಕಲ್ಲ ಸರ್. ನಾವು ನಮ್ಮಂತವ್ರಿಗೆ ನೀವು ಹೆಲ್ಪ್ ಮಾಡ್ಬೇಕಲ್ಲ ಸರ್. ನಮ್ಮ ಪ್ರಾಬ್ಲಮ್ಸ್ ಹೇಳಿದ್ರೆ ಚೆನ್ನಾಗಿ ಓದ್ಬೇಕಷ್ಟೇ. ನಿನ್ನ ತಂಗಿ ಬೇರೆ ಹ್ಯಾಂಡಿಕ್ಯಾಪ್ ತಾನೆ? ಸರ್ ಹ್ಯಾಂಡಿಕ್ಯಾಪ್ ಸರ್. ಅವ್ರಿಗಿನ್ನ ನಾನು ನೋಡ್ಕೋಬೇಕು ಸರ್. ನಮ್ಮ ಅಜ್ಜಿ ಪೆನ್ಷನ್ ದುಡ್ಡಿಂದ ನಾವು ಇಷ್ಟು ಕಷ್ಟಪಟ್ಟು ಓದ್ತಿರೋದು ಸರ್. ಓಕೆ ಓಕೆ ಓಕೆ. ಪೂರಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ನನ್ನ ಕಡೆ ಚಿಕ್ಕ ಹೆಲ್ಪ್ ಇದು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದ್ಬೇಕು ನೀನು. ಓಕೆ, ಆಲ್ ದ ಬೆಸ್ಟ್. ನಾನು ಸನ್ಮಾನ ಮಾಡಿದ್ದು ನಾಲ್ಕಿದೆ. ಚೆನ್ನಾಗಿ ಓದಬೇಕು. ಥ್ಯಾಂಕ್ ಯು ಸರ್. ಇನ್ನೇನೇ ಇದ್ರೂ ಕೂಡ ಸ್ವಾಮಿ ಕಡೆಯಿಂದ ನನಗೆ ಹೇಳು, ನಾನು ಇದು ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ. 15 ಸೆಕೆಂಡ್ಸ್ ಅಲ್ಲಿ ನೀಟಾಗಿ ಕಾರ್ಯಕ್ರಮ ಶಾಸಕರ ಕಡೆಯಿಂದ ನಡೀತಾ ಇದೆ. ಇವತ್ತು ಆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಗೆ ಏನ್ ಸ್ಪಂದನೆ ಸಿಕ್ತು? MLA ಸಾಹೇಬ್ರು ಏನಂದ್ರು? ನಿಮ್ಗೆ ಸಮಸ್ಯೆ ಏನಿತ್ತು? ಅದಕ್ಕೆ ಯಾವ ತರ? ನಂದು ಎಜುಕೇಶನ್ ಇದ್ದಿದ್ದು. ನಂದು ಎಜುಕೇಶನ್ ನಾನು ಎಜುಕೇಷನ್ ಮೇಲೆ ಇದು ಹೋಗಿದ್ದು. ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ವಿತಿನ್ ಸೆಕೆಂಡ್ಸಲ್ಲಿ ಸೊಲ್ಯೂಷನ್ ಕೊಟ್ಟರು. ಚೆನ್ನಾಗಿ ಓದಬೇಕು, ನಾವೇ ಎನ್ಕರೇಜ್ ಮಾಡ್ತೀವಿ, ನಾನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಂಗೆ ತುಂಬ ಒಂಥರ ಸರ್ ಆರ್ಥಿಕವಾಗಿ ಸಹಾಯ ಮಾಡಿದ್ದಾರೆ. ಸೊ ಚೆನ್ನಾಗಿ ಓದಿದ್ರೆ ಸರ್ ಇನ್ನೂ ಹೆಲ್ಪ್ ಮಾಡ್ತಾರೆ. ಹುಡುಗಿಗೆ ಫ್ಯೂಚರಲ್ಲಿ ಚೆನ್ನಾಗಿ ಓದಿದ್ರೆ ಫುಲ್ ಫೀಸ್ ನಾನೇ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫೈನಲ್ ಇಯರ್ ಫೀಸ್ ಸರ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಂಗೆ ತುಂಬ ಖುಷಿ. MSc ಫೈನಲ್ ಇಯರ್ಸ್ ಕಂಪ್ಯೂಟರ್ ಸೈನ್ಸ್. ನನ್ನ ಹೆಸರು ಇಂದು ಅಂತ. ನಾನು ಮೋಪ್ರಳ್ಳಿಯಲ್ಲಿರೋದು ಸರ್. ನಮಗೆ ನಮ್ಮ ತಂದೆ ತಾಯಿ ಇಬ್ಬರೂ ಇಲ್ಲ, ತೀರ್ಕೊಂಡಿದ್ದಾರೆ ಅಂತ ಸರ್ ಹತ್ರ ಬಂದ್ವಿ. ಮನೆ ಸೋರ್ತಿದೆ ಅಂತ ಬಂದು ಸರ್ಗೆ ಹೇಳಿದ್ವಿ. ಸರ್ ಹೇಳಿದ್ರೆ, ಸರ್ ವಿತಿನ್ ಸೆಕೆಂಡ್ಸಲ್ಲಿ ನಾನು ಹೆಲ್ಪ್ ಮಾಡ್ತೀನಿ, ನೆಕ್ಸ್ಟ್ ವೀಕಲ್ಲಿ ಇವ್ರಿಗೆ ಹೇಳ್ತೀನಿ, PDOಗೆ ಹೇಳ್ಬಿಟ್ಟು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಪ್ರೆಸೆಂಟು ಸರ್ರು ನಮಗೆ ಕ್ಯಾಶ್ ಕೊಟ್ಟಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಮತ್ತು ಚೆನ್ನಾಗಿ ಓದ್ಕೋಬೇಕು ಅಂತ ಹೇಳಿದ್ದಾರೆ ಸರ್.
ಏನ್ ಅನ್ಸ್ತು ನಿಮ್ಗೆ? ಈ ಒಂದು ಸರ್ ಅಂದರೆ ನಮಗೆ ಗೊತ್ತಿರಲಿಲ್ಲ ಈ ಥರ ವಿತಿನ್ ಸೆಕೆಂಡ್ಸಲ್ಲಿ ಸರ್ ರೆಸ್ಪಾಂಡ್ ಆಗ್ತಾರೆ ಅಂತ. ಬಟ್ ನಾವು ಅಂದ್ಕೊಂಡಿದ್ದು ಅಂದರೆ ನಾವು ಮೂವೀಸಲ್ಲೆಲ್ಲ ನೋಡಿಕೊಂಡು ಈ ಥರ ರೆಸ್ಪಾಂಡ್ ಆಗಲ್ಲ ಪಾಲಿಟಿಕ್ಸಲ್ಲಿ ಅಂದ್ಕೊಂಡ್ವಿ. ಬಟ್ ಇಲ್ಲಿ ಬಂದು ನಾವು ಇನ್ವಾಲ್ವ್ ಆದಿದ್ದರಿಂದ ಸರ್ ವಿತಿನ್ ಸೆಕೆಂಡ್ಸಲ್ಲಿ ನಮ್ಮ ಪ್ರಾಬ್ಲಮ್ನ ಕ್ಲಿಯರ್ ಮಾಡೋದು ನೋಡಿಬಿಟ್ಟು ನಮಗೆ ತುಂಬ ಖುಷಿ ಆಯಿತು. ನಾವು ಇನ್ನೊಂದು ಸರಿ ಕೂಡ ಸರ್ ಬಂದರೆ ಪಾರ್ಟಿಸಿಪೇಟ್ ಮಾಡಬೇಕು ಅನಿಸ್ತದೆ. ಥ್ಯಾಂಕ್ ಯು.